ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ನೋಡ್ತಾ ಇದ್ದೀವಿ 2021 ಇಸ್ವಿಯ ಟಾಟಾ ಹ್ಯಾರಿಯರ್ BS6 ಇಂಜಿನಿನ ಡೀಟೇಲ್ ರಿವ್ಯೂ. ಸೊ ನಮ್ಮ ಚಾನಲ್ನ ಯಾರು ಮೊದಲನೇ ಸಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ರೀಸೆಂಟ್ ಅಪ್ಡೇಟ್ಸ್ಗಾಗಿ. ಸೊ ಟಾಟಾ ಹ್ಯಾರಿಯರಲ್ಲಿ ನಮಗೆ ಝೆನಾನ್ HD ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ ಸಿಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಫ್ರಂಟ್ ಫಾಗ್ ಲ್ಯಾಂಪ್ಸ್ ವಿತ್ ಕಾರ್ನರಿಂಗ್ ಫಂಕ್ಷನ್ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ವ್ಯೂ ಟಾಟಾ ಹ್ಯಾರಿಯರ್ ಇನ್ ಫ್ರಂಟ್ ಡಿಸೈನ್ ಇಂದು. ಅದ್ರ ಜೊತೆಗೆ ನಮಗೆ ಇಲ್ಲಿ ಸೆಂಟ್ರಲ್ಲಿ ಟಾಟಾದು ಬ್ಯಾಡ್ಜಿಂಗ್ ಕೂಡ ಸಿಗ್ತಾ ಇದೆ ಮತ್ತು ಬ್ಲ್ಯಾಕ್ ಕಲರ್ ಫ್ರಂಟ್ ಗ್ರಿಲ್ ಕೂಡ ಅವೈಲೇಬಲ್ ಇದೆ ಟಾಟಾ ಹ್ಯಾರಿಯರಿನ BS6 ವರ್ಷನ್ ಅಲ್ಲಿ. ಸೊ ಇನ್ನು ಟಾಟಾ ಹ್ಯಾರಿಯರಿನ ಇಂಜಿನ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ನೆಕ್ಸ್ಟ್ ಜನರೇಷನ್ ಕ್ರಿಯೋಟಿಕ್ 170 ಟರ್ಬೋ ಚಾರ್ಜ್ BS6 ಇಂಜಿನ್ ಸಿಗ್ತಾ ಇದೆ. ಅದ್ರ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 170 PS ಅಟ್ 3500 RPM ಮತ್ತು ಅದ್ರ ಮ್ಯಾಕ್ಸಿಮಮ್ ಟಾಕ್ ಬಂದ್ಬಿಟ್ಟು 350 Nm ಬಿಟ್ವೀನ್ 1750 to 2500 RPM. ಮತ್ತು ಟಾಟಾ ಹ್ಯಾರಿಯರಿನ ಓವರಾಲ್ ಲೆಂತ್ ಬಂದ್ಬಿಟ್ಟು 4598 mm, ವಿಡ್ತ್ ಬಂದ್ಬಿಟ್ಟು 1894 mm ಮತ್ತು ಹೈಟ್ ಬಂದ್ಬಿಟ್ಟು 1706 mm ಹಾಗೂ ವೀಲ್ ಬೇಸಿಂದು ಸೈಜ್ ಬಂದ್ಬಿಟ್ಟು 2741 mm ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆಗಲೇ ಹೇಳ್ದಂಗೆ ನಮಗೆ ಫ್ರಂಟಲ್ಲಿ ಝೆನಾನ್ HD ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ ಸಿಗ್ತಾ ಇದೆ ಮತ್ತು ಕಾರ್ನರಿಂಗ್ ಫಾಗ್ ಲ್ಯಾಂಪ್ಸ್ ಕೂಡ ಸಿಗ್ತಾ ಇದೆ. ಸೊ ಇದು ಓವರಾಲ್ ಟಾಟಾ ಹ್ಯಾರಿಯರ್ BS6 ಫ್ರಂಟ್ ಡಿಸೈನು. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬಾನೆಟ್ ಮೇಲೂ ನಮಗೆ ಸಣ್ಣ ಸಣ್ಣ ಡಿಸೈನ್ ಕೂಡ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇನ್ನು ಟಾಟಾ ಹ್ಯಾರಿಯರಿನ ಅಲೋ ವೀಲ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ XE, XM ಮತ್ತು XMA ವೇರಿಯಂಟಲ್ಲಿ 235/70 R16 ಸ್ಟೀಲ್ ವೀಲ್ ಸಿಗ್ತಾ ಇದೆ. ಅದೇ ನಮಗೆ XT, XZ, XZA, XZ+ ಮತ್ತು XZA+ ವೇರಿಯಂಟಲ್ಲಿ 235/65 R17 ಅಲಾಯ್ ಸಿಗ್ತಾ ಇದೆ. ಸೊ ನಮಗೆ ಬೇರೆ ಬೇರೆ ವೇರಿಯಂಟ್ಸಲ್ಲಿ ಬೇರೆ ಬೇರೆ ಅಲಾಯ್ ಸಿಗ್ತಾ ಇದೆ. ಸೊ ಟಾಪ್ ವೇರಿಯಂಟ್ಸಲ್ಲಿ ನಮಗೆ R17 ಅಲಾಯ್ ಸಿಗ್ತಾ ಇದೆ. ಅದೇ ಸ್ವಲ್ಪ ಮಿಡ್ ವೇರಿಯಂಟು ಬೇಸ್ ವೇರಿಯಂಟ್ಸಲ್ಲಿ ನಮಗೆ R16 ಸ್ಟೀಲ್ ವೀಲ್ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ಡೀಟೇಲಿಂಗ್ ವರ್ಕ್ ನೋಡ್ಬೋದು. ಅದ್ರ ಜೊತೆಗೆ ನಮಗೆ ಅಪೋಲೋ ಟೈಸ್ ಕೂಡ ಸಿಗ್ತಾ ಇದೆ ಟಾಟಾ ಹ್ಯಾರಿಯರಿನ BS6 ವರ್ಷನಲ್ಲಿ. ಸೊ ಇನ್ನು ಟಾಟಾ ಹ್ಯಾರಿಯರಿನ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಎಲೆಕ್ಟ್ರಿಕಲಿ ಫೋಲ್ಡಬಲ್ ORVM ಸಿಗ್ತಾ ಇದೆ ಹಾಗೂ LED ಟರ್ನ್ ಇಂಡಿಕೇಟರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನಮಗೆ ಟಾಟಾ ಹ್ಯಾರಿಯರ್ನಲ್ಲಿ ಕ್ರೋಮ್ ಕಲರ್ ಡೋರ್ ಹ್ಯಾಂಡಲ್ ಸಿಗ್ತಾ ಇದೆ. ಸೊ ಈಗ ಒಳಗೆ ಎಂಟ್ರಾಗಿ ಇಂಟೀರಿಯರ್ ಫೀಚರ್ಸ್ ಹೆಂಗಿದೆ ಮತ್ತು ಓವರಾಲ್ ಇಂಟೀರಿಯರ್ ಪ್ರಿವ್ಯೂ ಹೆಂಗಿದೆ ನೋಡೋಣ ಬನ್ನಿ. ಸೊ ನಾನು ಎಂಟ್ರ್ ಆದ ತಕ್ಷಣ ನೀವು ಗಮನಿಸ್ಬೋದು ನಮಗೆ ಇಲ್ಲಿ ಡ್ಯುಯಲ್ ಟೋನ್ ಇಂಟೀರಿಯರ್ ಸಿಗ್ತಾ ಇದೆ ಟಾಟಾ ಹ್ಯಾರಿಯರ್ 2021 ವರ್ಷನಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಓಕ್ ಬ್ರೌನ್ ಕಲರ್ ಜೊತೆಗೆ ಬ್ಲ್ಯಾಕ್ ಡ್ಯುಯಲ್ ಟೋನ್ ಇಂಟೀರಿಯರ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಡ್ರೈವರ್ ಸೈಡಲ್ಲಿ ವಿಂಡೋ ಕಂಟ್ರೋಲ್ ಆಪ್ಷನ್ಸು ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವಾಟರ್ ಬಾಟಲ್ ಹೋಲ್ಡರ್ಸ್ ಕೂಡ ಅವೈಲೇಬಲ್ ಇದೆ ಟಾಟಾ ಹ್ಯಾರಿಯರ್ನಲ್ಲಿ. ಸೊ ಈಸಿಲಿ 2 ದೊಡ್ಡ ವಾಟರ್ ಬಾಟಲ್ಸ್ನ ಇಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೆ ನಮಗೆ ಪುಷ್ ಬಟನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಟಾಟಾ ಹ್ಯಾರಿಯರ್ನಲ್ಲಿ. ಇನ್ನು ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಸಿಗ್ತಾ ಇದೆ ಟಾಟಾ ಹ್ಯಾರಿಯರ್ನಲ್ಲಿ. ಟಾಟಾ ಹ್ಯಾರಿಯರಿನ ಸ್ಟೇರಿಂಗ್ ವೀಲಿಂದು ಬೇರೆ ಮೇನ್ ಫೀಚರ್ಸ್ ಏನಂದರೆ ನಮಗೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟಬಲ್ ಸ್ಟೇರಿಂಗ್ ವೀಲ್ ಸಿಗ್ತಾ ಇದೆ. ಸೊ ನಮಗೆ ಕನ್ವೀನಿಯೆಂಟ್ ಇರೋ ಹಾಗೆ ನಾವು ಸ್ಟೇರಿಂಗ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಮಗೆ ಸ್ಟೇರಿಂಗ್ ಮೌಂಟೆಡ್ ಆಪ್ಷನ್ ಸಿಗ್ತಾ ಇದೆ ಆಡಿಯೋ ಕಂಟ್ರೋಲ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನಲಾಗ್ ಸ್ಪೀಡೋಮೀಟರು. ಅದ್ರ ಜೊತೆಗೆ ನಮಗೆ 7 ಇಂಚ್ ಕಲರ್ TFT ಡಿಸ್ಪ್ಲೇ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಕೂಡ ಅವೈಲೇಬಲ್ ಇದೆ ಟಾಟಾ ಹ್ಯಾರಿಯರ್ 2021 ಹಾಗೆ ನಾವು ಸ್ಟೇರಿಂಗಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ 22.35 cm ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ ಇದರಲ್ಲಿ ನಮಗೆ ನಾರ್ಮಲ್ ಆಗಿ ಫೀಚರ್ಸ್ ಬಂದುಬಿಟ್ಟು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ನ್ಯಾವಿಗೇಷನ್ ಸಿಸ್ಟಮು, ವಾಯ್ಸ್ ರೆಕಗ್ನಿಷನ್ ಟೆಕ್ನಾಲಜಿ, ಫೋನ್ ಕಾಲ್ಸು ಈ ಥರ ಬೇರೆ ಬೇರೆ ಫೀಚರ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಇಲ್ಲಿ AC ಕಂಟ್ರೋಲ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ನಮಗೆ ESP ಟೆರೆನ್ ರೆಸ್ಪಾನ್ಸ್ ಮೋಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಆಕ್ಸ್ ಸಾಕೆಟು ಮತ್ತು USB ಸಾಕೆಟ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಟಾಟಾ ಹ್ಯಾರಿಯರಿನ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವರ್ಷನ್ನು. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಲೆದರ್ ರ್ಯಾಪ್ ಗೇರ್ ನಾಬ್ ಕೂಡ ಸಿಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಟಾಟಾ ಹ್ಯಾರಿಯರಿನ ಮೇನ್ ಇನ್ನೊಂದು ಹೈಲೈಟ್ ಬಂದುಬಿಟ್ಟು ಏರೋ ಥ್ರಾಟಲ್ ಸ್ಟೈಲ್ ಹ್ಯಾಂಡ್ ಬ್ರೇಕು. ಸೊ ನೀವು ಇಲ್ಲಿ ಹ್ಯಾಂಡ್ ಬ್ರೇಕ್ ಡಿಸೈನ್ ನೋಡ್ಬೋದು ಇಲ್ಲಿ ಈ ಥರ
ಡಿಸೈನ್ ಬೇರೆ ಕಾರ್ಸಲ್ಲಿ ಅವೈಲೇಬಲ್ ಇಲ್ಲ, ಇದು ಬರೀ ಟಾಟಾ ಹ್ಯಾರಿಯರ್ನಲ್ಲಿ ಅವೈಲೇಬಲ್ ಇದೆ. ಸೊ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಡ್ಜಸ್ಟಬಲ್ ಆರ್ಮ್ ರೆಸ್ಟು. ಸೊ ನಮಗೆ ಇದರಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟು, ಅದ್ರ ಜೊತೆಗೆ 2 ಎಕ್ಸ್ಟ್ರಾ ಪೋರ್ಟ್ಸ್ ಕೂಡ ಅವೈಲೇಬಲ್ ಇದೆ ಚಾರ್ಜಿಂಗಿಗೆ. ಸೊ ಹಾಗೆ ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಸೆಂಟರಲ್ಲಿ ಇಲ್ಲೊಂದು ಲೈಟ್ ಸಿಗ್ತಾ ಇದೆ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ ಟಾಟಾ ಹ್ಯಾರಿಯರ್ನಲ್ಲಿ. ಸೊ ಇನ್ನು ಟಾಟಾ ಹ್ಯಾರಿಯರಿನ ನೆಕ್ಸ್ಟ್ ಮೇನ್ ಹೈಲೈಟ್ ಬಂದುಬಿಟ್ಟು ಪ್ಯಾನರೋಮಿಕ್ ಸನ್ರೂಫು. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಗಮನಿಸ್ಬೋದು ಪ್ಯಾನರೋಮಿಕ್ ಸನ್ರೂಫ್ ಅವೈಲೇಬಲ್ ಇದೆ. ಸೊ ಈಗ ಸದ್ಯಕ್ಕೆ ನಾವು ಇಂಜಿನ್ ಆನ್ ಮಾಡಿಲ್ಲ, ಆದ್ದರಿಂದ ಪ್ಯಾನರೋಮಿಕ್ ಸನ್ರೂಫ್ ಆಪ್ರೇಟ್ ಆಗಲ್ಲ. ಸೊ ಆಪ್ರೇಟ್ ಮಾಡೋಕ್ಕೆ ನಮಗಲ್ಲಿ 3 ಬಟನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಆಪ್ರೇಟ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಡ್ರೈವರ್ ಸೈಡ್ ಸನ್ ವೈಸರು. ಸೊ ನಾರ್ಮಲಾಗಿ ಎಲ್ಲ ಕಾರಿನ ಹಾಗೆ ನಮಗೆ ಡ್ರೈವರ್ ಸೈಡ್ ಸನ್ ವೈಸರಲ್ಲಿ ಮಿರರ್ ಸಿಗಲ್ಲ. ಸೊ ನೆಕ್ಸ್ಟ್ ನಾವು ನೋಡೋಣ ಟಾಟಾ ಹ್ಯಾರಿಯರಿನ ಗ್ಲೌ ಬಾಕ್ಸು. ಸೊ ಗ್ಲೌ ಬಾಕ್ಸಿನ ಸ್ಪೇಸ್ ನೋಡ್ಬೋದು ನೀವು ಇಲ್ಲಿ ನಮಗೆ. ಅದ್ರ ಜೊತೆಗೆ ಲ್ಯಾಪ್ಟಾಪ್ ಹೋಲ್ಡರ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಮೇಲ್ಗಡೆ ಒಂದು ಸಣ್ಣ ಸ್ಟ್ಯಾಂಡ್ ಟೈಪ್ ಇದೆಯಲ್ಲ, ಅದು ಲ್ಯಾಪ್ಟಾಪ್ ಹೋಲ್ಡರು. ಸೊ ಅಲ್ಲಿ ಲ್ಯಾಪ್ಟಾಪ್ ಕೂಡ ಇಡ್ಬೋದು ಟಾಟಾ ಹ್ಯಾರಿಯರ್ನಲ್ಲಿ. ಅದ್ರ ಜೊತೆಗೆ ಒಂದು ಲೈಟ್ ಕೂಡ ಅವೈಲೇಬಲ್ ಇದೆ ಒಳಗಡೆ. ಮತ್ತು ಓವರಾಲ್ ಸ್ಪೇಸ್ ಬಂದ್ಬಿಟ್ಟು ಗ್ಲೌ ಬಾಕ್ಸಿಂದು ಭಾಳ ಸ್ಪೇಷಿಯಸ್ ಆಗಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನೀಟಾಗಿ ಇಡ್ಬೋದು. ಸೊ ಇನ್ನು ಇದು ಪ್ಯಾಸೆಂಜರ್ ಸೈಡ್ ಸನ್ ವೈಸರು. ಸೊ ಎಲ್ಲ ಕಾರಿನಂಗೆ ನಮಗೆ ಪ್ಯಾಸೆಂಜರ್ ಸೈಡ್ ಸನ್ ವೈಸರಲ್ಲಿ ಮಿರರ್ ಅವೈಲೇಬಲ್ ಇದೆ. ಸೊ ಇನ್ನು ಟಾಟಾ ಹ್ಯಾರಿಯರಿನ ಬೇರೆ ಇಂಪಾರ್ಟೆಂಟ್ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ JBL ಸ್ಪೀಕರ್ ಸಿಗ್ತಾ ಇದೆ ಟಾಟಾ ಹ್ಯಾರಿಯರ್ನಲ್ಲಿ. ಅದರಲ್ಲಿ ಬಂದುಬಿಟ್ಟು 4 ಸ್ಪೀಕರ್ಸು, 4 ಟ್ವೀಟರ್ಸು ಮತ್ತು 1 ಸಬ್ ವೂಫರ್ ವಿತ್ ಆ್ಯಂಪ್ಲಿಫೈಯರು. ಸೊ ಇದು ಆಗಲೇ ಹೇಳ್ದಂಗೆ ನಮಗೆ ಪ್ಯಾನರೋಮಿಕ್ ಸನ್ರೂಫು. ಈಗ ರೇರ್ ಸೀಟಿಗೆ ಹೋಗಿ ಏನೇನು ಆಪ್ಷನ್ಸ್ ಇದೆ, ಕಂಫರ್ಟಬಲ್ ಇದೆಯೋ ಇಲ್ವೋ 3 ಜನ ಕೂರಕ್ಕೆ ಅಂತ ನೋಡೋಣ ಬನ್ನಿ. ಸೊ ರೇರ್ ಸೀಟಲ್ಲಿ ಎಂಟ್ರ್ ಆದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟಾಟಾ ಹ್ಯಾರಿಯರ್ನಲ್ಲಿ. ಸೊ ಅದ್ರ ಜೊತೆಗೆ ನಮಗೆ ಪವರ್ ವಿಂಡೋ ಆಪ್ಷನ್ ಇದೆ ಪ್ಯಾಸೆಂಜರಿಗೆ. ನೆಕ್ಸ್ಟು ಮುಂದೆ ಹೆಂಗೆ ವಾಟರ್ ಬಾಟಲ್ ಹೋಲ್ಡರ್ ಅವೈಲೇಬಲ್ ಇದೆ. ಸೊ ಹಿಂದೆನೂ ಸೇಮ್ ಸ್ಪೇಸ್ ಅವೈಲೇಬಲ್ ಇದೆ ರೇರ್ ಸೀಟಿಗೆ. ಸೊ ಆಗಲೇ ಹೇಳ್ದಂಗೆ ನಮಗೆ JBL ಸ್ಪೀಕರ್ ಸಿಗ್ತಾ ಇದೆ ಟಾಟಾ ಹ್ಯಾರಿಯರ್ನಲ್ಲಿ. ಸೊ ಇಲ್ಲೂ ಒಂದು ಸ್ವಲ್ಪ ಸ್ಪೇಸ್ ಅವೈಲೇಬಲ್ ಇದೆ ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ ಹತ್ರ. ಸೊ ಇದು ಓವರಾಲ್ ವ್ಯೂ ಟಾಟಾ ಹ್ಯಾರಿಯರಿನ ಫ್ರಂಟ್ ವ್ಯೂ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಪ್ರೀಮಿಯಂ ಕಾಣುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇದು ಪ್ಯಾನರೋಮಿಕ್ ಸನ್ ರೂಫು ನಾವು ಆಗಲೇ ಡಿಸ್ಕಸ್ ಮಾಡ್ದಂಗೆ. ಅದ್ರ ಜೊತೆಗೆ ನಮಗಿಲ್ಲಿ ಚಾರ್ಜಿಂಗ್ ಸಾಕೆಟ್ಸ್ ಕೂಡ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ USB ಚಾರ್ಜಿಂಗ್ ಸಾಕೆಟ್ಸ್ ಕೂಡ ಅವೈಲೇಬಲ್ ಇದೆ ಟಾಟಾ ಹ್ಯಾರಿಯರಿನ ರೇರ್ ಸೀಟಲ್ಲಿ. ಅದು ಭಾಳ ಇಂಪಾರ್ಟೆಂಟು. ಸೊ ಇದು ಟಾಟಾ ಹ್ಯಾರಿಯರಿನ ಓವರಾಲ್ ರೇರ್ ಸೀಟಿನ ಇಂಟೀರಿಯರು. ಸೊ ನನ್ನ ಹೈಟ್ ಬಂದುಬಿಟ್ಟು 5 ಫೀಟ್ 10 ಇಂಚಸ್ಸು. ಲೆಗ್ ರೂಮು ಹಾಗೂ ಲೆಗ್ ಸ್ಪೇಸು ಎಲ್ಲ ತುಂಬ ಕಂಫರ್ಟಬಲ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ 3 ಜನ ಅಂತೂ ಆರಾಮಾಗಿ ಲಾಂಗ್ ಡ್ರೈವಲ್ಲಿ ಕುತ್ಕೋಬೋದು. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ರೇರ್ ಕಪ್ ಹೋಲ್ಡರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದ್ರ ಫಿನಿಶ್ ಬಂದುಬಿಟ್ಟು ತುಂಬ ಪ್ರೀಮಿಯಮ್ ಆಗಿದೆ. ನಿಮಗೆ ಯಾವಾಗಾದ್ರೂ ಶೋರೂಮಿಗೆ ಹೋದಾಗ ಒಳಗಡೆ ಕುತ್ಕೊಂಡ್ರೆ ಆ ಫೀಲ್ ಗೊತ್ತಾಗುತ್ತೆ ಟಾಟಾ ಹ್ಯಾರಿಯರಿಂದು. ಅದ್ರ ಜೊತೆಗೆ ನಮಗೆ ಎಲ್ಲ ಸೀಟ್ಸಿಗೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಸಿಗ್ತಾ ಇದೆ ಟಾಟಾ ಹ್ಯಾರಿಯರಿನ BS6 ವರ್ಷನ್ 2021 ವರ್ಷನಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅವೈಲೇಬಲ್ ಇದೆ. ಸೊ ಓವರಾಲ್ ಇಂಟೀರಿಯರ್ ನೋಡ್ಬೋದು ಟಾಟಾ ಹ್ಯಾರಿಯರ್ 2021 BS6 ಅಡಿಷನಿಂದು. ಸೊ ಆಗಲೇ ಹೇಳ್ದಂಗೆ ನಮಗೆ ಕ್ರೋಮ್ ಕಲರ್ ಡೋ ಹ್ಯಾಂಡಲ್ ಸಿಗ್ತಾ ಇದೆ. ಸೊ ಇನ್ನು ಟಾಟಾ ಹ್ಯಾರಿಯರಿನ ಫ್ಯೂಯಲ್ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಮ್ಯಾಕ್ಸಿಮಮ್ ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 50 ಲೀಟರ್ಸ್. ಸೊ ನೆಕ್ಸ್ಟ್ ಈಗ ಟಾಟಾ ಹ್ಯಾರಿಯರಿನ ರೇರ್ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಟಾಟಾದು ಲೋಗೋ, ಅದ್ರ ಜೊತೆಗೆ ಹ್ಯಾರಿಯರ್ದು ಬ್ಯಾಡ್ಜಿಂಗ್ ಕೂಡ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಈಗ ಡೀಟೇಲ್ ಆಗಿ ರೇರ್ ಕ್ಯಾಮ್ರಾದೊಂದು ವ್ಯೂ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ನಮಗೆ ರೇರ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಇದರಿಂದನೇ ನಾವು ರೇರ್ ಪಾರ್ಕಿಂಗ್ ಅಸಿಸ್ಟ್ನ ಯೂಸ್ ಮಾಡೋದು ಟಾಟಾ ಹ್ಯಾರಿಯರಿನ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ. ಸೊ ಈಗ ಬೂತ್ ಸ್ಪೇಸ್ ಬಗ್ಗೆ ನೋಡೋಣ ಬನ್ನಿ. ಸೊ ಟಾಟಾ ಹ್ಯಾರಿಯರಿನ ಓವರಾಲ್ ಬೂತ್ ಸ್ಪೇಸ್ ಬಂದುಬಿಟ್ಟು 425 ಲೀಟರ್ಸ್. ಮತ್ತು ಇದು ಪಾರ್ಸಲ್ ಟ್ರೇ ಏರಿಯಾ ಕೂಡ ನೋಡ್ಬೋದು ನೀವು ಇಲ್ಲಿ ಸಖತ್ ಹ್ಯೂಜ್ ಆಗಿದೆ. ಸೊ ಇದು ಓವರಾಲ್ ಬೂತ್ ಸ್ಪೇಸ್ ಏರಿಯಾ. ಇದರಲ್ಲಿ ನಮಗೆ ಲೈಟ್ ಕೂಡ ಅವೈಲೇಬಲ್ ಇದೆ. ಸೊ ಅದೊಂದು ಒಳ್ಳೆ ಫೀಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನಮಗೆ JBL ಸ್ಪೀಕರ್ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ JBL ಇಂದು ಬ್ರ್ಯಾಂಡಿಂಗು.
ಸೊ ಟಾಟಾ ಹ್ಯಾರಿಯರಿನ ಬೂಟ್ ಸ್ಪೇಸ್ ಬಂದ್ಬಿಟ್ಟು 425 ಲೀಟರ್ಸು. ಸೊ ಅದೇ ನೀವು ರೇರ್ ಸೀಟ್ಸ್ನ ಫೋಲ್ಡ್ ಮಾಡಿದ್ರೆ 810 ಲೀಟರ್ಸ್ ಆಗುತ್ತೆ ಟೋಟಲ್ಲು. ಸೊ ನೀವು ಯಾರು ಇಬ್ಬರೇ ಹೋಗ್ತಿರ್ತೀರ ಲಾಂಗ್ ಡ್ರೈವು, ಏನಾರು ಲಗೇಜ್ ಕ್ಯಾರಿ ಮಾಡಬೇಕಂದ್ರೆ ನಾವು ರೇರ್ ಸೀಟ್ಸ್ನ ಫೋಲ್ಡ್ ಮಾಡ್ಬೋದು. ಸೊ ಅವಾಗ ಬೂಟ್ ಸ್ಪೇಸ್ ಬಂದ್ಬಿಟ್ಟು 810 ಲೀಟರ್ಸ್ ಆಗುತ್ತೆ. ಸೊ ಅದು ತುಂಬ ಜಾಸ್ತಿನೇ ಆಗುತ್ತೆ ಈ ಕಾರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪಾರ್ಸಲ್ ಟ್ರೇ ಕೂಡ ತುಂಬ ವೈಡ್ ಆಗಿದೆ. ಸೊ ಇದು ಓವರ್ ಆಲ್ ಬೂಟ್ ಸ್ಪೇಸ್ ಏರಿಯಾ ಟಾಟಾ ಹ್ಯಾರಿಯರ್ 2021 BS6 ವರ್ಷನ್ ಇಂದು. ಸೊ ಆಗಲೇ ಹೇಳ್ದಂಗೆ ಇದು ರೇರ್ ಪಾರ್ಕಿಂಗ್ ಕ್ಯಾಮ್ರಾ. ಸೊ ಅದ್ರ ಜೊತೆಗೆ ನಮಗೆ ಆಟೋಮೆಟಿಕ್ ರೇರ್ ವೈಪರ್ಸ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ನೀವು ಪಾರ್ಕಿಂಗ್ ಲೈಟ್ಸ್ ಕೂಡ ನೋಡ್ಬೋದು ಇಲ್ಲಿ. ಸೊ ಇನ್ನು ಟಾಟಾ ಹ್ಯಾರಿಯರಿನ ರೇರ್ ಲೈಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 3D LED ಟೈಲ್ ಲ್ಯಾಂಪ್ ಸಿಗ್ತಾ ಇದೆ ವಿತ್ ಸ್ಪೋರ್ಟಿ ಪಿಯಾನೋ ಬ್ಲ್ಯಾಕ್ ಫಿನಿಶ್. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಓವರ್ ಆಲ್ ಸೈಡಲ್ಲಿ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ 3D LED ಟೈಲ್ ಲ್ಯಾಂಪ್ಸ್ ಕೂಡ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೀವಿಲ್ಲಿ ಅಲಾಯ್ಸ್ ಇದು ರೇರ್ ಟೈರಿಂದು. ಹಾಗೆ ಇಲ್ಲಿ ಹ್ಯಾರಿಯರ್ ಅಂತ ನೀಟಾಗಿ ಬರೆದಿದ್ದಾರೆ ಇಲ್ಲಿ ಸಿಲ್ವರ್ ಕಲರ್ ಇದರಲ್ಲಿ. ಅದ್ರ ಜೊತೆಗೆ ನಮಗೆ ಟಾಟಾ ಹ್ಯಾರಿಯರ್ನಲ್ಲಿ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಸಿಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಇನ್ನು ಟಾಟಾ ಹ್ಯಾರಿಯರಿನ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ 6 ಏರ್ ಬ್ಯಾಗ್ ಸಿಗ್ತಾ ಇದೆ. ಅದ್ರ ಜೊತೆಗೆ ಹಿಲ್ ಹೋಲ್ಡ್ ಆ್ಯಂಡ್ ಹಿಲ್ ಡಿಸೆಂಟ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಫ್ರಂಟ್ ಫಾಗ್ ಲ್ಯಾಂಪ್ಸ್ ವಿತ್ ಕಾರ್ನರಿಂಗ್ ಫಂಕ್ಷನ್ನು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮು ಹಾಗೂ ಆಟೋ ಡಿಮ್ಮಿಂಗ್ IRVM. ಇನ್ನು ಟಾಟಾ ಹ್ಯಾರಿಯರಿನ ಕಲರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ನೋಡ್ತಾ ಇರೋದು ಆರ್ಕಸ್ ವೈಟು. ಸೊ ಅದ್ರ ಜೊತೆಗೆ ನಮಗೆ ಅಟ್ಲಾಸ್ ಬ್ಲ್ಯಾಕ್, ಕ್ಯಾಲಿಪ್ಸೋ ರೆಡ್, ಡೇಟೋನಾ ಗ್ರೇ ಹಾಗೂ ಕ್ಯಾಮೋ ಗ್ರೀನ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಟಾಟಾ ಹ್ಯಾರಿಯರಿನ ಕಲರ್ ಆಪ್ಷನ್ಸಲ್ಲಿ. ಸೊ ಇನ್ನು ನೆಕ್ಸ್ಟ್ ಟಾಟಾ ಹ್ಯಾರಿಯರಿನ ಪ್ರೈಸಸ್ ಬಗ್ಗೆ ಇಲ್ಲೊಂದು ಲಿಸ್ಟ್ ಇದೆ. ಸೊ ನಿಮಗೆ ಯಾವ ವೇರಿಯಂಟು ತಗೋಬೇಕಂತ ಐಡಿಯಾ ಇದೆ, ಸೊ ಈ ಪ್ರೈಸಸ್ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಬೋದು. ಸೊ ಆಟೋಮೆಟಿಕ್ ವೇರಿಯಂಟ್ಸಿಂದು ಪ್ರೈಸಸ್ ಅವೈಲೇಬಲ್ ಇದೆ ಹಾಗೂ ಮ್ಯಾನ್ಯಲ್ ವೇರಿಯಂಟ್ಸಿಂದು ಪ್ರೈಸಸ್ ಅವೈಲೇಬಲ್ ಇದೆ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ಸ್ ನಮ್ಮ ಕಡೆಯಿಂದ ಬೇಕಿದ್ರೆ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ಮೊದಲನೇ ಸರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ರೀಸೆಂಟ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ನಮ್ಮ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.